ನಮಸ್ತೆ ಆತ್ಮೀಯರೇ, ಇವತ್ತು ನಾವು ಕೇತುಪುರ ತೋಟದಲ್ಲಿದ್ದೀವಿ ನೋಡಿ. ಇವಾಗ ಸದ್ಯಕ್ಕೆ ಇದೊಂಥರ ಗೇಟು ಮಾಡ್ಕೊಂಡಿದ್ದಾರೆ, ಇನ್ನೂ ಇದು ಕೆಲಸ ಮುಗಿದಿಲ್ಲ. ಬಹುತೇಕ ನಾನು ತುಂಬ ಕಡೆ ಹೇಳೋದಷ್ಟೇ, ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ನಮ್ಮನ್ನು ಕರೀರಿ ಅಂತ. ಇದು ಕೆಲವು ಕೆಲಸಗಾರರ ಸಮಸ್ಯೆಯಿಂದ ಏನೇನೋ ಒಂದು ಇದರಿಂದ ಆ ಥರ ಆಗ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆಯೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಆಗ್ಬಿಟ್ಟಿದೆ. ಅಂದರೆ ಹೊಂದಾಣಿಕೆ ಜೀವನ ಅಂತ ನೋಡಿ. ಇವಾಗ M-Sand ಸುರ್ಕೊಂಡಿದ್ದಾರೆ, ಆಮೇಲೆ ಅವ್ರ ಕೆಲಸಗಾರರು ಬರ್ತಾರೆ, ನಮ್ಮ ಕೆಲಸಗಾರರು ಬರ್ತಾರೆ. ಅದೆಲ್ಲ ಮಿಕ್ಸ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಬಹುತೇಕ ನಿಮಗೆ ಗೊತ್ತಿದೆ, ನಮ್ಮ ಗೋಶಾಲೆ ನಾವು ಮಾಡ್ತಾ ಇರೋಂಥ ಈ ಕೃಷಿ ಚಟುವಟಿಕೆಯಲ್ಲಿ ನಮ್ಮದೊಂದು 93 ಜನ ವರ್ಕರ್ಸ್ ಇದ್ದಾರೆ. ಆ 93 ಜನ ವರ್ಕರ್ಸಲ್ಲಿ ನಮಗೂ ನಿಮಗಿಂತಲೇ ಹೆಚ್ಚು ಕನ್ನಡ ಮೇಲೆ ಪ್ರೀತಿ, ಕನ್ನಡ ಅಭಿಮಾನ, ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅನ್ನೋದು ನಮಗೂ ತುಂಬ ಪ್ರೀತಿ ವಿಶ್ವಾಸ ಇದೆ. ಬಟ್ ಏನು ಮಾಡ್ತೀರಿ ಅಂದರೆ, ಅದು ಕಾರ್ಯರೂಪಕ್ಕೆ ಬಂದರೆ ಭಾರಿ ಕಷ್ಟ. ಈಗ ನಮಗೊಂದು 93ರಲ್ಲಿ ಒಂದು 10 ಜನ ನಮಗೆ ಕನ್ನಡದವ್ರು ಸಿಗ್ತಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ಅದು ನಿಮಗೂ ಗೊತ್ತು. ಅದು ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಅದು ನಿಮಗಿರೋ ಪ್ರೀತಿಗಿಂತನೂ ನಮಗೆ 10 ಪಟ್ಟು ಪ್ರೀತಿ ಜಾಸ್ತಿ ಇದೆ. ಇಲ್ಲಿ ನಮಗೆ ಸಮಸ್ಯೆ ಆಗೋದು ಹೀಗೇ, ನಮ್ಮವ್ರಿಗೆ ಏನಾಗ್ತದೆ, ಲೋಕಲ್ ಜನ ನಾವು ತಗೊಂಡಾಗ ಅವ್ರಿಗೆ ಹಬ್ಬ, ಹುಣ್ಣಿಮೆ, ರಜಾ, ಚೀಟಿ, ಸಂಘ, ಪಂಗ, ಲೇಜಿನೆಸ್ಸು, ಸೋಂಬೇರಿತನ ಅನ್ನೋದು ನಮಗೇನಾಗಿದೆ, ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ನಮಗೆ ಹೇಗೆ ಅಭಿಮಾನ ಅನ್ನೋದು ಹೇಗೆ ರಕ್ತಗತವಾಗಿ ಬಂದಿದೆಯೋ, ಹಾಗೆ ಸೋಂಬೇರಿತನ, ಜಡತ್ವ, ಮಂಕು ಅನ್ನೋದು ಸಮೇತ ಕೂಡ ನಮಗೆ ರಕ್ತಗತವಾಗಿ ಬಂದಿದೆ. ಅದನ್ನು ಕಿತ್ತು ನಾವು ಹೊರಗಡೆ ಬರಬೇಕು. ಮತ್ತು ಹಬ್ಬ, ಹುಣ್ಣಿಮೆ ಯಾವಾಗ ಕೇಳಿ ಹಬ್ಬ, ಅಲ್ಲಿ ಸಂಘ, ಈ ಚೀಟಿ, ಅಲ್ಲಿ ಸಾವು, ಇಲ್ಲಿ ನೋವು, ಇದೇ ನಮ್ಮಲ್ಲಿ ತುಂಬ ಜನ ಆಗೋಗಿದೆ. ಅದರಿಂದ ನಾವು ಆ ಕೆಲಸಗಾರನ ತಗೊಂಡು ಇಲ್ಲಿ ಕೆಲಸ ಮಾಡುವಾಗ ತುಂಬ ಕಡೆ ಕೆಲಸಗಾರದ್ದು ಸಮಸ್ಯೆ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಜನರಿಗೆ ದುಶ್ಚಟಗಳಿದೆ. ಆಮೇಲೆ ಬೀಡಿ, ಸಿಗರೇಟು, ಈಗ ಬೇರೆ ಬೇರೆ ಚಟಗಳಿರ್ತಾವಲ್ಲ, ಅದೇನೋ ಹೇಳ್ತಾರೆ ಕನ್ನಡದಲ್ಲಿ, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು ಅಂದ್ಬಿಟ್ಟು. ಇಲ್ಲಿ ನಮ್ಮಲ್ಲಿ ವರ್ಕರ್ಸ್ಗೆ ಚಟ ಇಲ್ಲ, ಯಾವುದೇ ಚಟ ಇಲ್ಲ. ನಮ್ಮ 93 ಜನ ವರ್ಕರ್ಸ್ಗೊಂದು ಬೀಡಿ ಆಗಲಿ, ಸಿಗರೇಟ್ ಆಗಲಿ, ಸ್ಮೋಕಿಂಗ್ ಆಗಲಿ, ಎಣ್ಣೆ ಆಗಲಿ, ಅದು ಯಾವುದೂ ಇಲ್ಲ. ಅದು ಯಾವುದು ಇರೋದೇ ಇರೋನ್ನೇ ನಾವು ಇಲ್ಲಿ ಕೆಲಸಕ್ಕೆ ತಗೊಳ್ಳೋದು. ಯಾವೇ ಕೆಲಸಕ್ಕೆ ಬರಲಿ ನಮ್ಮಲ್ಲಿ ಈ ಗುಣಗಳು ಇರಬಾರ್ದು. ಅದೆಲ್ಲ ಇದ್ದರೆ ಕಷ್ಟ. ಇದೇನಾಗ್ತದೆ ಅಂತ ಹೇಳಿದ್ರೆ, ಆ ವರ್ಕರ್ಸು ನಮ್ಮ ವರ್ಕರ್ಸ್ ಎಲ್ಲ ಜೊತೆ ಸೇರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಮನಸ್ಸು ಬದಲಾಗ್ತದೆ. ಅದರಿಂದ ನಾವು ಏನು ಹೇಳೋದು ಅಂದರೆ, ನಿಮ್ಮ ತೋಟದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಟೀಮ್ ಮಾತ್ರ ಅಲ್ಲಿ ಇರಬೇಕಷ್ಟೇ. ನೀವು ಇನ್ನೂ ವೆಲ್ಡಿಂಗ್ ಆಗಿಲ್ಲ, ಆಮೇಲೆ ನಮ್ದು ಇನ್ನೂ ಗಾರೆ ಕೆಲಸ ನಡೀತಿದೆ ನೋಡಿ, ಇಲ್ಲಿ ಗಾರೆ ಕೆಲಸ ನಡೀತಾ ಇದೆ, ಇಲ್ಲಿ ವೆಲ್ಡಿಂಗ್ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಾಗ ಏನಾಗ್ತದೆ, ನಮ್ಮ ವರ್ಕರ್ಸು ಅವ್ರ ವರ್ಕರ್ಸ್ ಸೇರಿದಾಗ ಏನಾಗ್ತದೆ, ಆ ಚಟ ಅನ್ನೋದಿದೆಯಲ್ಲ, ನೋಡಿದಾಗ ಮನುಷ್ಯನಿಗೆ ಒಂದು ಎಚ್ಚರಿಕೆ ಆಗ್ತದೆ. ಈಗ ಬೀಡಿ, ಸಿಗರೇಟು ಸೇದದೇ ಇರೋನಿಗೆ ಏನಾಗ್ತದೆ, ಯಾರೋ ಸೇದೋರು ನೋಡಿದಾಗ ಅವನಿಗೂ ಸೇದಬೇಕು ಅನಿಸ್ತದೆ. ಈ ಕುಡಿಯೋನಿಗೂ ಅಷ್ಟೇ, ಎಲ್ಲ ಕುಡಿದು ಸುಮ್ಮನೆ ಬಿಟ್ಬಿಟ್ಟಿದ್ದಾನೆ, ಕುಡಿಯೋದು ಬೇಡ ಅಂದ್ಬಿಟ್ಟು, ಅವ್ರಿಗೇನು ಮಾಡ್ತಾರೆ, ಆವಾಗ ಅವನು ಕುಡಿಯೋಕ್ಕೆ ಶುರು ಮಾಡ್ತಾನೆ. ಅದರಿಂದ ನಮ್ಮ ವರ್ಕರ್ಸ್ನ ಯಾವತ್ತೂ ಅಷ್ಟೇ ನಾವು ಯಾವುದೇ ಈ ಚಟಗಳಿಂದ ದೂರ ಇರಬೇಕಾದ್ರೆ, ನಿಮ್ದು ನೀವು ಯಾರೇ ತೋಟ ಕಲಿಸಿ ನಾವು ಬರ್ತೀವಿ, ನೀವು ಅಲ್ಲಿ ಬಂದು ಮಾಡ್ಕೊಡ್ತೀರ ತೋಟ, ಇಲ್ಲಿ ಬಂದು ಮಾಡ್ಕೊಡ್ತೀರ ಅಂತ ಕೇಳಿಲ್ಲ, ನಾವು ಮಾಡ್ಕೊಡ್ತೀವಿ, ಅದರಲ್ಲಿ ಏನು ಎರಡು ಮಾತಿಲ್ಲ. ಅದೇನಪ್ಪ ಅಂದರೆ, ನಿಮ್ದೆಲ್ಲ ಕೆಲಸ ಫಿನಿಶಿಂಗ್ ಆಗಿಬಿಡ್ಬೇಕು. ನಿಮ್ಮ ಬೇಲಿ ಹಾಕಿರೋ ತೋಟದ ಒಳಗಡೆ ನಮ್ಮ ಟೀಮ್ ಮಾತ್ರ ಕೆಲಸ ಮಾಡಬೇಕು. ಅವಾಗ ಏನಾಗ್ತದೆ, ಆ ಕೆಲಸ ಕರೆಕ್ಟಾಗಿ ಯಶಸ್ವಿಯಾಗಿ ನಡೀತದೆ. ಈಗ ನೆನ್ನೆ ದೇವ ಮೂಲೆಯಲ್ಲಿ ತೆಂಗಿನ ಗಿಡ ನೆಡಬೇಕು ಅಂತ ಅದೊಂದು ಪೂಜೆ ಅದು ಆಗಿದೆ, ಮಾಡಿದ್ದಾರೆ. ಹಾಗೆ ಇನ್ನೂ ಗ್ಲೀಸಿದ ಗಿಡಗಳಿದೆ. ಇದೆಲ್ಲ ನಮ್ಮ ಇದು ಕಾಡು ಬಸಳೆ ಗಿಡ. ಇದು ಕಿಡ್ನಿ ಸ್ಟೋನು ಕರಗಿಸೋಕ್ಕೆ ಭಾರಿ ಒಳ್ಳೆ ಗಿಡ. ಇದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಂದವರಿಗೆ ತುಂಬ ಜನರಿಗೆ ನಾವು ಈ ಗಿಡಗಳನ್ನ ಕೊಡ್ತಾ ಇದ್ದೀವಿ. ನೀವು ಅಷ್ಟೇ ಈ ಗಿಡಗಳನ್ನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಹಾಗೆ ಈ ಗಿಡಗಳು ಇಲ್ಲಿ ಉಳಿದಿದೆ. ಹಾಗೆ ಈಗ ನಮ್ಮ ಇಲ್ಲಿ ಪ್ಲಾಂಟೇಶನ್ ಸ್ವಲ್ಪ ಗಮನಿಸೋಣ. ಇಲ್ಲಿ ಗೇಟು ನಮಗೆ ಒಳಗಡೆ ಬರೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ, ಇಲ್ಲಿ ಬಹುತೇಕ ಏನು ಮಾಡ್ತೀವಿ ನಾವು, ಗೇಟ್ ಹಾತ್ಮೆಗಲ್ಲ ಐಸಾ ಹಾತ್ಮೆಗಲ್ಲ ಆಯಿತಾ. ಈಗ ಇಲ್ಲಿ ನಾವು ಗಿಡಗಳನ್ನ ಈಗ ಇದು ಮಾಡಿದ್ದೀವಿ. ಇದು ಬೇಲಿಯಿಂದ ಒಳಗಡೆ, ನಿಮ್ಗೆ ಗೊತ್ತಿದೆ, ನಾವು ಬೇಲಿಯಿಂದ ಒಳಗಡೆ ಏನು ಮಾಡ್ತೀವಿ, ಇದೆಲ್ಲ ಜೆಟ್ಟೋಪ ಇದು ಬರುತ್ತೆ. ಈಗ ಇದು ಜೆಟ್ಟೋಪ ಬರುತ್ತೆ. ಇಲ್ಲಿ ಬೇಲಿಯ ಮುಂದ್ಗಡೆ ಇಲ್ಲಿ ಜೆಟ್ಟೋಪ ಬರುತ್ತೆ, ಬೇಲಿ ಪಕ್ಕದಲ್ಲಿ ಎಲ್ಲ ಜೆಟ್ಟೋಪ ಬರುತ್ತೆ. ಅಲ್ಲಿ 4 ಅಡಿಲಿ ಬಿಟ್ಬಿಟ್ಟು ನಾವು SBM ಅಂದರೆ ಸಿಲ್ವರು, ತುರುಬೇವು, ಮಹಾಗನಿ. ನೋಡಿ, ಇಲ್ಲೊಂದು ಮಹಾಗನಿ ಹಾಕಿದ್ದೀವಿ. ಬೇಲಿಯಿಂದ ಒಳಗಡೆ 4 ಅಡಿ, ಅಲ್ಲಿಂದ ಇಲ್ಲಿ ಮಹಾಗನಿ ನಟ್ಟಿದ್ದೀವಿ. ಮಹಾಗನಿಯಿಂದ 8 ಅಡಿ ಬಿಟ್ಬಿಟ್ಟು ಸಿಲ್ವರು, ಈ 8 ಅಡಿ ಸಿಲ್ವರ್ ಬಿಟ್ಬಿಟ್ಟು ಪುನಃ 8 ಅಡಿಗೆ ಹೆಬ್ಬೇವು, ಈ ಹೆಬ್ಬೇವು ಬಿಟ್ಟು 8 ಅಡಿಗೆ ಬಾಗೆ. ಹೀಗೆ SBM ಅಂದ್ಬಿಟ್ಟು ಆಗೇನಾಗ್ತದೆ, ನಿಮಗೆ ಒಂದು 24 ಅಡಿಗೆ ಒಂದೊಂದು ಬೇರೆ ಬೇರೆ ಜಾತಿಯ ಗಿಡಗಳು ಬರ್ತವೆ. ಆಮೇಲೆ ಗಿಡಗಳ ಮಧ್ಯದಲ್ಲಿ ನಾವೀಗ ಲಾವಂಚವನ್ನು ಇಲ್ಲಿ ಹಾಕ್ತೀವಿ. ಅದು ನಿಮಗೆ ಗೊತ್ತಿದೆ, ನಮ್ಮದೆಲ್ಲ ಬಾರ್ಡ್ರಲ್ಲಿ SBM ಲೈನಲ್ಲಿ ಲಾವಂಚ ಇಲ್ಲಿ ಬರ್ತದೆ. ಈಗ ನಿಮಗೆ ನೋಡುವಾಗ ಇದು ಮಹಾಗನಿ, ಇದಕ್ಕೆಲ್ಲ ಕಡ್ಡಿ ಕಟ್ತೀವಿ. ಆಮೇಲೆ ಇದು ಸಿಲ್ವರ್ಗೆ ಏನು ಮಾಡ್ತೀವಿ, ಈ ಥರ ಇಲ್ಲಿ ಮೇಲೆ ಬಂದಾಗ ನಾವು ಇಲ್ಲಿ ಇದನ್ನು ಕಡ್ಡಿ ಸಪೋರ್ಟಲ್ಲಿ ಕಟ್ಟಬೇಕು ಅಂದರೆ ಹಾಗೆ. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಿಮಗೆ ನೋಡಿ, ಇದು ಹೆಬ್ಬೇವು ಇಲ್ಲಿ ಮೇಲ್ಗಡೆ ಒಣಗೋಗಿದೆ, ಇಲ್ಲಿ ಕೆಳಗಡೆ ಸುಳಿ ಬಂದಿದೆ. ಈ ಸುಳಿನೇ ಸಾಕು ನಮಗೆ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನಾವು ಇಲ್ಲಿ ಕೆಳಗಡೆಗೆ ಕಟ್ ಮಾಡಿಕೊಂಡು ಇಲ್ಲಿ ಹೊಸ ಸುಳಿ ಬಂದಾಗ ಹೆಬ್ಬೇವು ಭಾಳ ಚೆನ್ನಾಗಿ ಅದು ಬರ್ತದೆ. ಆಮೇಲೆ
ಇಲ್ಲಿ ಅದರಿಂದ ಬೇಲಿಯಿಂದ 15 ಅಡಿ ಒಳಗಡೆ ನಾವು ಇಲ್ಲಿ ತೆಂಗನ್ನು ಹಾಕೊಂಡಿದ್ದೇವೆ. 15 ಅಡಿಗೆ ತೆಂಗು, ಬೇಲಿಯಿಂದ 15 ಅಡಿ ಒಳಗೆ ತೆಂಗು. ನೋಡಿ ಕರೆಕ್ಟಾಗಿ ಬೇಲಿಗೆ ಜಟ್ರೋಪ, ಬೇಲಿಯಿಂದ 4 ಅಡಿಲಿ SBM, ಆ SBM ಇಂದ 11 ಅಡಿ ಇಲ್ಲಿ ನಮಗೆ ಇಲ್ಲೇನಾಗ್ತದೆ ಇದು ಬರ್ತದೆ. ಯಾವುದು ಇಲ್ಲಿ ತೆಂಗಿನ ಗಿಡ ಹಾಕಿದ್ವಿ. ಆ ತೆಂಗಿನ ಗಿಡ ಸಾಲಲ್ಲಿ ನಾವು ಇಲ್ಲಿ ಗ್ಲೀಸಿಡಿಯನ್ನು ಹಾಕೊಂಡಿದ್ದೀವಿ. ಈ ಗ್ಲೀಸಿಡಿಯ ಗಿಡವನ್ನು ಈಗ ಇದು ಹಾಕೊಂಡಿದ್ವಿ. ಈ ಗಿಡ ಅದ್ಭುತವಾಗಿ ಬರ್ತದೆ. ಇನ್ನೊಂದು 4-5 ತಿಂಗಳಲ್ಲಿ ಈ ಗಿಡ ಎಲ್ಲ ನಮಗೆ ಕಟಾವು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವು ಇಲ್ಲಿ ತೆಂಗಿನ ಗಿಡವನ್ನು ಕಟ್ಟಿದ ಮೇಲೆ ಏನು ಮಾಡ್ತೀವಿ, ನೆಟ್ಟಿದ ಮೇಲೆ ಏನು ಮಾಡ್ತೀವಿ ನೋಡಿ, ಈ ರೀತಿ ಒಂದು ಕಡ್ಡಿ ಸಪೋರ್ಟ್ ತಗೊಳ್ತೀವಿ. ಒಂದು ಕಡ್ಡಿ ಸಪೋರ್ಟ್ ತಗೊಂಡು ಈ ಕಡ್ಡಿನ ಈ ಗಿಡಕ್ಕೆ ಕಟ್ತೀವಿ. ಯಾವ ಏನಾಗ್ತದೆ, ಇದೊಂದು 2-3 ತಿಂಗಳು ಗಾಳಿಗೆ ಜಾಸ್ತಿ ಅಳ್ಳಾಡಬಾರ್ದು ಗಿಡ. ಅದ್ರ ಜೊತೆಗೆ ಏನಾಗ್ತದೆ, ಗಾಳಿಗೆ ಅಳ್ಳಾಡದೆ ಸ್ಥಿರವಾಗಿರ್ತದೆ. ಆಮೇಲೆ ಇದಕ್ಕೆ ನಾವು ಪ್ಲಾಸ್ಟಿಕ್ನಲ್ಲಿ ಹಗ್ಗ ಕಟ್ಟಬಾರ್ದು, 8 ಆಕಾರದಲ್ಲಿ ನಾವು ಇದನ್ನು ಕಟ್ಟಬೇಕು. ಅವಾಗ ಏನಾಗುತ್ತೆ, ಇದು ಗಾಳಿಗೆ ಶೇಕ್ ಆಗೋದಿಲ್ಲ. 2 ಸ್ವಲ್ಪ ಎತ್ತರ ಇದೆ, 3 ಗಂಟೆನ ಹಾಕಬೇಕು. ಹೀಗೆ ಇಲ್ಲಿ ಗಿಡಗಳು ಕೆಲಸ ಅದು ನಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ SBMದು ಇಲ್ಲಿ ಬರುತ್ತೆ. ಆಮೇಲೆ ನಮಗೆ ಇವಾಗ ನಮ್ಮ ಗಾಡಿ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ, ನಿಮ್ಮ ತೋಟದ ಮೂಲೆಯಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ಜಾಗವನ್ನು ಅಗಲವಾಗಿ ವಿಶಾಲವಾಗಿ ಬಿಟ್ಕೊಡ್ಬೇಕು. ಯಾಕೆಂತಂದರೆ ಈಗ ಒಂದು ಗಾಡಿ ಬರ್ತದೆ, ಈಗ ತೆಂಗಿನ ಗಿಡ ಹಾಗೇ ಬಂದು ಸ್ಟ್ರೈಟಾಗಿ ಬಂದರೆ ಇಲ್ಲಿ 15 ಅಡಿಗೆ ಅಂತ ನಿಮ್ಗೆ ಬಂದಾಗ ಏನಾಗ್ತದೆ, ಅದು ಇಲ್ಲಿ ಕರೆಕ್ಟಾಗಿ ಈ ಮೂಲೆಗೆ 15 ಅಡಿ ಬರ್ತದೆ. ಬಟ್ ಇಲ್ಲಿ ಗಿಡ ನಾವು 15 ಅಡಿ ನೆಟ್ಟಾಗ ಏನಾಗ್ತದೆ, ನಿಮ್ಮ ಟ್ಯಾಕ್ಟ್ರ್ ಆಗಲಿ ಗಾಡಿ ಆಗಲಿ ಟರ್ನ್ ಮಾಡಬೇಕಾದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಜಾಗ ವಿಶಾಲವಾಗಿರ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಈ ತೆಂಗಿನ ಗಿಡನ ಸ್ವಲ್ಪ ಒಳಭಾಗಕ್ಕೆ ಹಾಕೊಂಡಿದ್ದೀವಿ. ಇಲ್ಲಿ ಟರ್ನಿಂಗ್ ಜಾಗದಲ್ಲಿ ನೀವೇನು ಮಾಡಬೇಕು, ತೆಂಗಿನ ಗಿಡವನ್ನು ಅಲ್ಲಿ ಸ್ಟ್ರೈಟ್ ಬಂದರೆ ಅದು ಇಲ್ಲಿಗೆ ಬರುತ್ತೆ. ಟ್ಯಾಕ್ಟರ್ ಈಗ ಬಂದು ಅಥವಾ ನಿಮ್ದು ಏನಾದ್ರು ವೆಹಿಕಲ್ ಬಂದು ಕಟ್ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಈ ಟರ್ನಿಂಗ್ನಲ್ಲಿ ಯಾವತ್ತೂ ಅಷ್ಟೇ ನಿಮ್ಮ ತೋಟದ ಮೂಲೆ ಇದೆಯಲ್ಲ ಟರ್ನಿಂಗು, ಅಲ್ಲಿ ಕೆಲವು ನಿಯಮಗಳನ್ನ ಸರಿಯಾಗಿ ಅನುಸರಿಸ್ಬೇಕು. ಈ ಥರ ಫುಲ್ ಟರ್ನಿಂಗ್ ಬಂದು ಗಾಡಿ ಹೀಗೆ ಹೋಗಂಗೆ ಇರಬೇಕು. ಅದೇ ನಿಮ್ಗೆ ಇಲ್ಲಿ ತೆಂಗಿನ ಗಿಡ ಇದೆ ಅಂದರೆ ಟ್ರ್ಯಾಕ್ಟರ್ ಆಗಲಿ ಅದ್ರ ಟ್ರೈಲರ್ ತಗೊಳ್ತದೆ ಮತ್ತು ಗಾಡಿಯ ಬ್ಯಾಕ್ ಸೈಡ್ ತಗೊಳ್ತದೆ. ಅದರಿಂದ ಈ ಮೂಲೆಗಳನ್ನ ನೀವು ಟರ್ನ್ ಮಾಡುವಾಗ ಭಾಳ ಹುಷಾರಾಗಿ ಟರ್ನ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಗಾಡಿ ಬರುತ್ತೆ. ಹೀಗೆ ಬೇಲಿಯಿಂದ 15 ಅಡಿ ಒಳಗಡೆ ಇಲ್ಲಿ ಕರೆಂಟ್ ಕಂಬ ಇಲ್ಲಿ ಇರೋದ್ರಿಂದ ತೆಂಗಿನ ಗಿಡ ಇಲ್ಲಿ ಹೀಗೆ ನಿಮಗೆ ಬರುತ್ತೆ. ಈಗ ಅದಕ್ಕೆಲ್ಲ ನೀರು ಹಾಕಿ ವರ್ಮಿಂಗ್ ಕಾಂಪೋಸ್ಟ್ ಎಲ್ಲ ಹಾಕಿ ಅದು ಗಿಡ ರೆಡಿಯಾಗಿದೆ. ಈಗ ಕಡ್ಡಿ ಕಟ್ತಾ ಇದ್ದಾರೆ. ಇಲ್ಲೇನಾಗುತ್ತೆ ಅಂತಂದರೆ ಒಂದರಲ್ಲಿ ಈಗ ನೋಡಿ, ಈ ಲೈನಲ್ಲಿ ನಿಮಗೆ ಜಟ್ರೋಪ ಗ್ಲೀಸಿಡಿಯಾ ಬಂದಿದೆ, ಇಲ್ಲಿ ಗ್ಲೀಸಿಡಿಯಾ. ಇಲ್ಲೊಂದು ಲೈನಲ್ಲಿ ಅಗಸೆ ಬರುತ್ತೆ, ಇನ್ನೊಂದು ಲೈನಲ್ಲಿ ನುಗ್ಗೆ ಬರುತ್ತೆ. 2 ಲೈನ್ ಈಗ ಖಾಲಿ ಇದೆ. ಫಸ್ಟ್ ಇವಾಗ ಈ ಗಿಡಗಳಿಗೆ ಟ್ರೈ ಮಾಡಿದ್ವಿ, ಆಮೇಲೆ ಅದು 2 ಸಾಲಿಗೆ ನಾವು ಗಿಡಗಳನ್ನ ಇಲ್ಲಿ ಹಾಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಆಗ ಏನಾಗ್ತದೆ, ಗ್ಲೀಸಿಡಿಯಿಂದ ಗ್ಲೀಸಿಡಿಯಕ್ಕೆ 18 ಅಡಿ ಬರ್ತದೆ. ಇಲ್ಲಿ ನಾವು ಏನು ಬದಲಾವಣೆ ಮಾಡಿದ್ದೀವಿ ಅಂದರೆ, ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಿ ತೆಂಗಿನ ಗಿಡ ನಾವು 15 ಅಡಿಗೆ ಇಲ್ಲಿ ತೆಂಗಿನ ಗಿಡ ಹಾಕೋದ್ರಿಂದ ಈ ಮಧ್ಯದಲ್ಲಿ ನಾವು ಏನು ಮಾಡಿದ್ವಿ, ಕರೆಕ್ಟಾಗಿ ಇಲ್ಲಿ 7.5 ಅಡಿಗೆ ಹಾಕೊಂಡಿದ್ದೀವಿ. 7.5 ಅಡಿಗೆ ಮಧ್ಯದಲ್ಲಿ ಒಂದು ಸಾಲು ಬರ್ತದೆ. ಈಗ ನಾವು ಏನು ಮಾಡ್ತೀವಿ, ಈ ಫ್ಲಾಟಲ್ಲಿ ಇಲ್ಲಿಯ ಮಾಲೀಕರು ಏನು ಹೇಳಿದ್ದಾರೆ ಅಂದರೆ, ನಮಗೆ ತೆಂಗು ಜೊತೆಗೆ ಅಡಿಕೆ ಬೇಕು ಅಂತ ಹೇಳಿದ್ದಾರೆ. ಅಡಿಕೆಯನ್ನು ನಾವು ಇಲ್ಲಿ ಬೇರೆ ಥರದಲ್ಲಿ ಡಿಸೈನ್ ಮಾಡ್ತೀವಿ, ಇದೊಂಥರ ವಿಶೇಷವಾದ ಡಿಸೈನ್ ಮಾಡ್ತೀವಿ. ಆಗ ನಿಮಗೆ ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಹೀಗೆ ನಾವೇನು ಮಾಡ್ಬೋದು ಅಂದರೆ, ಈಗ ಲೈನಲ್ಲಿ ಇಲ್ಲಿ ನಾವು ಡ್ರಿಪ್ ಲೈನ್ ಇಲ್ಲಿ ಹಾಕ್ಕೊಳ್ತೀವಿ. ಈ ಡ್ರಿಪ್ ಲೈನ್ ನಾವು ಇಲ್ಲಿ ಹಾಕ್ಕೊಂಡು ಏನಾಗ್ತಂದರೆ, ಈ ಡ್ರಿಪ್ಪಲ್ಲಿ ಈ ಥರ ಪೈಪ್ ಹಾಕ್ಕೊಂಡು ಈ ಲೈನನ್ನು ನಾವು ಇಲ್ಲಿ SBMಗೂ ಕವರ್ ಮಾಡೋಂಗಿರಬೇಕು. ಆಮೇಲೆ ಇಲ್ಲಿ ನಾವು ಲಾವಂಚ ಹಾಕುವಾಗ ಆ ಲಾವಂಚಕ್ಕೂ ಈ ಥರ ಬರಬೇಕು ಅಂತೇಳಿ, ಪೈಪ್ ಬರಬೇಕು ಅಂತೇಳಿ ಇದಕ್ಕೆ ನಾವೇನು ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಲಾಂಗಾಗಿ ಬಿಟ್ಕೊಂಡಿದ್ದೀವಿ. ಇಲ್ಲಿ ಪ್ರತಿಯೊಂದನ್ನು ಲಾಂಗ್ ಕೊನೆಯಲ್ಲಿ ಬಿಟ್ಟಿದ್ದೀವಿ. ಮತ್ತು ನೀವು ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮ ಡ್ರಿಪ್ ಲೈನ್ನ ಹಾಕಬೇಕಾದ್ರೆ 1 ಅಡಿ 2 ಅಡಿ ನಿಮಗೆ ಜಾಸ್ತಿ ವಿಶಾಲವಾಗಿರಬೇಕು. ಅವಾಗ ಏನು ಮಾಡೋದು, ಬೈ ಚಾನ್ಸ್ ಮಧ್ಯದಲ್ಲಿ ಏನಾದರೂ ಕಾರಣದಿಂದ ಕಟ್ಟಾದರೆ ಅದನ್ನ ನಾವು ಜಾಯಿಂಟ್ ಮಾಡ್ಕೊಂಡು ಕಾಲರ್ ಹಾಕಿ ಜಾಯಿಂಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಈಗೆಲ್ಲ ಇವಾಗ ಇಲ್ಲಿ ಡ್ರಿಪ್ ಲೈನು, ಈಗ ನೆಟಾಫಾರ್ಮ್ದು ಡ್ರಿಪ್ ಲೈನೆಲ್ಲ ಈಗ ಎಳ್ಕೊಂಡಿದ್ದೀವಿ, ಇಲ್ಲಿ ಬರ್ತಾ ಇದೆ. ಆಮೇಲೆ ಇದು ಒಂದು ಸ್ಟೇಜು, ಇಲ್ಲಿ ಈ ಕೇತುಪುರದಲ್ಲಿ 2 ಭಾಗ ಬರುತ್ತೆ. 2 ಭಾಗದಲ್ಲಿ ನಾವು ಇದು ಒಂದು ಮೇಲನೇ ಸ್ಟೇಜು, ಇದು ಈ ಕಡೆ ಡೌನಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಇದು ಹಿಂಗು ಬದುವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಮಣ್ಣನ್ನು ತೆಗೆದು ನಾವೇನು ಮಾಡಿದ್ದೀವಿ ನೋಡಿ, ಅಲ್ಲಿ ಮೇಲ್ಭಾಗ ಹಾಕಿದ್ದೀವಿ ಮಣ್ಣನ್ನು. ಆಗ ಅಲ್ಲಿ ಮಳೆ ನೀರು ಬಿದ್ದಿದ್ದು ಅಥವಾ ನಾವು ಹಾಯಿಸಿದ ನೀರು ಅಲ್ಲೇ ಹಿಂಗಬೇಕು. ಅಲ್ಲಿ ಹಿಂಗಿದ್ಮೇಲೆ ಇಲ್ಲಿಗೆ ಏನಾದ್ರು ಎಕ್ಸ್ಟ್ರಾ ಬಂತು ಅಂದರೆ ಇಲ್ಲಿ ಚರಂಡಿಯಲ್ಲಿ ಇಲ್ಲಿ ಇರ್ತದೆ. ಗಾಡಿ ಹತ್ತಕ್ಕೆ ಅಂತೇಳಿ ಅಲ್ಲಿ ಮಾಮೂಲಿ ಜಾಗ ಅಲ್ಲಿ ಆ ಕಡೆ ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ. ಆ ಕಡೆ ಸೈಡ್ ಜಾಗ ಬಿಟ್ಟಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಒಂದು ಈ ಥರ ಹಾಕ್ಕೊಂಡಿದ್ದೀವಿ. ಇಲ್ಲಿ ಏನೇ ಕಸ ಕಡ್ಡಿ ಇದ್ರೂ ನಾವು ಇಲ್ಲಿ ಹಾಕ್ಕೊಳ್ಬೋದು. ಆಮೇಲೆ ನೀರು ಇಲ್ಲಿ ಏನಾಗ್ತದೆ, ಹಿಂಗಕ್ಕೆ ಶುರು ಆಗ್ತದೆ. ಹಾಗೆ ನಮ್ಮ ಬದುಗಳಿಂದ ಕೆಳಭಾಗದಿಂದ ಮಣ್ಣನ್ನು ತೆಗೆದು ಮೇಲ್ಭಾಗಕ್ಕೆ ಹಾಕ್ಕೊಳ್ಬೇಕು. ಯಾವಾಗಲೂ ನೆನಪಿಟ್ಕೊಳ್ಳಿ, ಕೆಳಭಾಗದಿಂದ ತೆಗೆದು ಅದನ್ನು ಮೇಲ್ಭಾಗಕ್ಕೆ ಹಾಕ್ಕೊಂಡಾಗ ನೆಕ್ಸ್ಟ್ ಅಲ್ಲೆಲ್ಲ ನಾವು ಲಾವಂಚ ಹಾಕ್ಬೋದು. ಮತ್ತು ಈ ಸೈಡಲ್ಲೆಲ್ಲ ಇಲ್ಲಿ ಲಾವಂಚ ಬರ್ತದೆ. ಇನ್ನು ಮತ್ತೆ ಇಲ್ಲೊಂದು ತೆಂಗಿನ ಗಿಡದ ಒಂದು ರೌಂಡ್ ಬರ್ತದೆ.